11 ಲಕ್ಷ ಬಿಪಿಎಲ್ ಕಾರ್ಡ್ಗಳು ಎಪಿಎಲ್ಗೆ ಶಿಫ್ಟ್ ಆಗಿವೆ. ಸರ್ಕಾರದ ಮೇಲಿನ ಹೊರೆ ತಪ್ಪಿಸಲು ಇಂತಹ ಕೃತ್ಯವನ್ನ ಎಸಗಿದ್ದಾರೆ ಅಂತ ಸರ್ಕಾರದ ಮೇಲೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹೊಸ ಬಾಂಬ್ ಸಿಡಿಸಿದ್ದಾರೆ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿಯಿಂದ ಹೊಸ ಬಾಂಬ್. 11 ಲಕ್ಷ ಬಿಪಿಎಲ್ ಕಾರ್ಡ್ಗಳು ಎಪಿಎಲ್ಗೆ ಶಿಫ್ಟ್ ಆಗಿವೆ. ಇದು ಸರ್ಕಾರದ ಮೇಲಿನ ಹೊರೆ ತಪ್ಪಿಸಲು ನಡೆದಿರುವಂತಹ ಕೃತ್ಯ. ಹೀಗಂತ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಗಂಭೀರ ಆರೋಪವನ್ನು ಮಾಡಿದ್ದಾರೆ ಸರ್ಕಾರದ ವಿರುದ್ಧ. ಬದಲಾವಣೆಗೆ ಕೈ ಹಾಕಿರುವ ಸರ್ಕಾರದ ಬಗ್ಗೆ ಜನರಿಂದ ಪ್ರಶ್ನೆ ಹುಟ್ಟಿದೆ. ಕೇಂದ್ರ ಸರ್ಕಾರ ಎಲ್ಲೂ ಅಕ್ಕಿ ಕಡಿತ ಮಾಡ್ತಿಲ್ಲ. ಬಿಪಿಎಲ್ನಿಂದ ಎಪಿಎಲ್ಗೆ ಬದಲಾವಣೆ ಬಗ್ಗೆ ಏಕೆ ಯೋಚನೆ ಮಾಡಿದ್ದೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ. ಎಪಿಎಲ್ ಕಾರ್ಡ್ ಅವರು ದುಡ್ಡು ಕೊಡಬೇಕಲ್ವಾ? ಎಪಿಎಲ್ ಕಾರ್ಡ್ ಅವರಿಗೆ ದುಡ್ಡು ಕೊಡಬೇಕಲ್ವಾ? ಸೊ ಹೀಗಾಗಿ ಸರ್ಕಾರದ ಮೇಲಿನ ಹೊರೆ ತಪ್ಪಿಸೋದಕ್ಕೆ ಈ ರೀತಿ ಮಾಡ್ತಿದ್ದಾರೆ ಅಂತ ಗ್ಯಾರಂಟಿ ಯೋಜನೆಗೆ 52,000 ಕೋಟಿ ರೂಪಾಯಿ ಕೊಡ್ತಿದ್ದಾರೆ. ಹೀಗಾಗಿ ಇದು ಸರ್ಕಾರಕ್ಕೆ ಹೊರೆ ಆಗ್ತಿದೆ. ಆ ಹೊರೆ ತಪ್ಪಿಸಲು ಇಂಥ ಕೆಲಸ ಮಾಡಿದ್ದಾರೆ ಅಂತ ಹೇಳಿ ಎಚ್.ಡಿ. ಕುಮಾರಸ್ವಾಮಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಗ್ಯಾರಂಟಿ ಕಾರ್ಯಕ್ರಮಕ್ಕೆ ಉಪಯೋಗ ಮಾಡೋದು ಬೇರೆ ಗ್ಯಾರಂಟಿ ಸ್ಕೀಮ್ನಿಂದ ಸರ್ಕಾರಕ್ಕೆ ಏನೋ ಹೊರೆ ಇಲ್ಲ ಅಂತ ಹೇಳ್ತಾರೆ. ತೆರಿಗೆ ಹೆಚ್ಚಿಗೆ ಮಾಡಿ ಸಂಗ್ರಹ ಮಾಡಿರುವಂತಹ ಹಣ ಈಗೇನಾಯಿತು? ಗ್ಯಾರಂಟಿಯಿಂದ ಸರ್ಕಾರ ಮಲಗಿ ಹೋಗಿದೆ. ಗ್ಯಾರಂಟಿಯಿಂದ ಸರ್ಕಾರಕ್ಕೆ ಯಾವುದೇ ಹೊರೆ ಇಲ್ಲ ಅಂತ ಸುಳ್ಳು ಹೇಳ್ತಿದ್ದಾರೆ. ಆ ಹೊರೆಯಿಂದ ಈಗ ಪಾರಾಗೋದಿಕ್ಕೆ ಸಾರ್ವಜನಿಕರಿಂದ ತೆರಿಗೆ ಹಣ ಲೂಟಿ ಮಾಡಿದ್ರು. ಅದರ ಜೊತೆಗೆ ಈಗ ಏನು ಬಿಪಿಎಲ್ ಕಾರ್ಡ್ದಾರರಿಗೆ ಹಣ ಕೊಡಬೇಕಾಗುತ್ತಂತ ಸದ್ಯ ಬಿಪಿಎಲ್ ಕಾರ್ಡ್ಗಳ ರದ್ದತಿಗೆ ಮುಂದಾಗಿದೆ ಸರ್ಕಾರ. ಇದೆಲ್ಲ ಒಂದು ಡ್ರಾಮಾ. ಸೊ ಕೇಂದ್ರ ಸರ್ಕಾರ ಅಕ್ಕಿ ಕೊಡ್ತಾ ಇತ್ತಲ್ವಾ? ಕೇಂದ್ರ ಸರ್ಕಾರ ಎಲ್ಲೂ ಕೂಡ ಕೊಡೋ ಅಕ್ಕಿನ ಕಡಿತ ಮಾಡಿಲ್ಲ. ಮತ್ತೆ ಇವ್ರು ಯಾಕೆ ಕಾರ್ಡ್ ಕಡಿತ ಮಾಡ್ತಿದ್ದಾರೆ? ಈಗ ಒಟ್ಟಿನಲ್ಲಿ ಸರ್ಕಾರ ತನ್ನ ಮೇಲೆ ಆಗ್ತಕ್ಕಂಥ ಹೊರೆಯಿಂದ ಪಾರಾಗೋಕೆ ಇಂಥದ್ದೊಂದು ಕೃತ್ಯ ಮಾಡ್ತಾ ಇದೆ ಅಂತ ಎಚ್.ಡಿ. ಕುಮಾರಸ್ವಾಮಿ ಈಗ ಸರ್ಕಾರದ ವಿರುದ್ಧ ಹೊಸ ಬಾಂಬ್ ಸಿಡಿಸಿದ್ದಾರೆ.